ಡಯಟ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್. ಹೇಗಿರುತ್ತೆ ನಿಮ್ಮದು ಡಯಟ್? ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳ್ತಾ ಇದ್ರಿ ಬಾಡಿ ಬಿಲ್ಡ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೇನು ಅದು ಕೊಂಡ್ಕೊಳಕ್ಕಾಗಲ್ಲ, ಅದಕ್ಕೆ ಎಫರ್ಟ್ ಹಾಕಬೇಕು ಅಂತ ಹೇಳಿ, ಶ್ರದ್ಧೆ ಇರಬೇಕು ಅಂತ ಹೇಳಿ. ಡಯಟ್ ಎಲ್ಲ ಹೇಗಿರುತ್ತೆ ನಿಮ್ಮದು ಅಂತ ಹೇಳಿ? ಮೇಡಮ್ ಡಯಟು ಅದೇ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ ಮೇಡಮ್. ಬ್ಯಾಲೆನ್ಸ್ಡ್ ಮೀಲ್ಸ್ ಥರ, ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಮತ್ತು ಫೈಬರ್ ಆಗಿರ್ಬೋದು, ಹೆಲ್ದಿ ಫ್ಯಾಟ್ಸ್ ಆಗಿರ್ಬೋದು, ಎಲ್ಲ ಕ್ಯಾಲ್ಕುಲೇಟೆಡಾಗಿ ತೊಗೊಳ್ತೀವಿ ಡಯೆಟ್ಟು. ಸೊ ಕಷ್ಟ ಮೇಡಮ್, ಆಬ್ವಿಯಸ್ಲಿ ಕಷ್ಟ. ಈಗ ಯಾರಾದರೂ ಮಾಡಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು, ಬಾಡಿ ಮಾಡಬೇಕು ಅಂತ ಹೇಳಿದ ತಕ್ಷಣ ಅದು ಅಷ್ಟು ಕಷ್ಟ ಅಂತ ಇಷ್ಟು ಕಷ್ಟ ಅಂದರೆ, ಈಸಿ ಆಗಿದ್ರೆ ಅದಕ್ಕೆ ಅಷ್ಟು ವ್ಯಾಲ್ಯೂನೇ ಇರ್ತಾ ಇದ್ದಿಲ್ಲ. ನಾನು ಹೇಳೋದೇ ಮೇನ್ ಅದು ಕಾನ್ಸೆಪ್ಟು. ಈಗ ಅಷ್ಟು ಈಸಿ ಆಗಿರೋ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಕಷ್ಟ ಇರೋದಕ್ಕೆ ವ್ಯಾಲ್ಯೂ ಇರೋದು. ನೀವು ಕಷ್ಟ ಬೀಳಕ್ಕೆ ರೆಡಿನಾ, ಅದು ಮಾಡಬೇಕು. ಡಯಟ್ ಅದೇ ಮೇಡಮ್, ಈ ಬ್ಯಾಲೆನ್ಸ್ಡ್ ಮೀಲ್ಸ್ ಇರುತ್ತೆ, ಕಾರ್ಬ್ಸ್ ಎಲ್ಲ ಕಡಿಮೆ, ಅಂದರೆ ಅದು ತಿನ್ನಲೇಬಾರ್ದು ಆ ಥರ ಏನಿಲ್ಲ. ಹಾರ್ಡ್ ವರ್ಕ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಡಮ್. ಎಷ್ಟು ದಿನ ಅದನ್ನು ಕಂಟಿನ್ಯೂ ಆಗಿ ಮಾಡ್ತೀವಿ, ಆ ಥರದ್ದು ಡಯಟು. ನ್ಯಾಚುರಲ್, ಆದರೆ ಈ ಪ್ಯಾಕ್ಡ್ ಫುಡ್ಸು ಆ ಥರದ್ದೆಲ್ಲ ತಿನ್ನೋ ಬದಲು ಮನೇಲಿ ಮಾಡಿದ್ದು ಕರೆಕ್ಟಾಗಿ, ಏನು ನಮಗೆ ದೇವ್ರ ಸೃಷ್ಟಿನಲ್ಲಿ ಏನು ಸಿಗುತ್ತೆ ಅದನ್ನು ಡೈರೆಕ್ಟ್ ತೊಗೊಂಡು ತಿಂದರೆ ದೇವ್ರ ಸೃಷ್ಟಿ ಕರೆಕ್ಟಾಗಿದೆ. ನಾವು ಬಿಟ್ಟು ಅದನ್ನು ಪ್ರೊಸೆಸ್ಡು ಪ್ಯಾಕ್ ಮಾಡಿ ಇನ್ನೊಂದು ಆ ಥರದ್ದೆಲ್ಲ ಜಾಸ್ತಿ ಪ್ರೊಸೆಸ್ ಆಗಿರುತ್ತಲ್ಲ, ಅದನ್ನು ತಿಂದಾಗ ಇದೆಲ್ಲ ಪ್ರಾಬ್ಲಮ್ಸು. ಈಗ ನಮ್ಮ ಹಳೆ ಕಾಲದಲ್ಲೆಲ್ಲ ಎಲ್ಲರೂ ಚೆನ್ನಾಗೇ ಇದ್ದರು, ಈಗೀಗೆ ಎಲ್ಲ ಶುರುವಾಗಿರೋದು. ಈಗ ಇಂಡಸ್ಟ್ರಿಗೆ ನಿಮ್ಗೆ ಆಗಲೇ ಕನಸಿತ್ತು, ಸಣ್ಣದ್ರಿಂದಲೂ ಕೂಡ ನಾನು ಹೀರೋ ಆಗಬೇಕು ಅನ್ನೋ ಕನಸಿತ್ತು. ಬಟ್ ಯಾರನ್ನಾದ್ರೂ ನೋಡಿಕೊಂಡು ಅಂದರೆ ಇವರ ಅಣ್ಣವರಾಗಿರ್ಬೋದು ಅಥವಾ ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಇರುವಂಥ ಹೀರೋಗಳಾಗಿರ್ಬೋದು, ಯಾರು ನಿಮಗೆ ಸ್ಫೂರ್ತಿ, ಯಾರ ಸಿನಿಮಾಗಳನ್ನ ಹೆಚ್ಚೆಚ್ಚು ನೋಡ್ತೀರಾ ಅಂತ ಹೇಳಿ? ಮೇಡಮ್ ನಾನು ಸಿನಿಮಾ ಲವರು ಮೇಡಮ್. ಅಂದರೆ ಈಗ ಯಾವುದೋ ಒಂದು ಸಿನಿಮಾ ನೋಡಿದ್ರೆ ಜನಕ್ಕೆ ನಾನು ಎಂಟರ್ಟೈನ್ಮೆಂಟ್ 100% ಎಂಟರ್ಟೈನ್ ಆಗ್ತೀನಿ. ನಾನು ನೋಡೋದು ಮೆಸೇಜ್ಗೋಸ್ಕರ ನೋಡಲ್ಲ, ಎಂಟರ್ಟೈನ್ಮೆಂಟ್ಗೆ ನೋಡೋದು. ಬಟ್ ಆದರೂ ನಾನು ಸಿನಿಮಾ ನೋಡಿದಾಗ ಯಾವುದೋ ಒಂದು ಬುಕ್ ಓದಷ್ಟು ಒಂದು 3 hours ಏನೋ ಓದಿದ್ರೆ ಇಲ್ಲ ಏನೋ ಮಾಡಿದ್ರೆ ಯಾವುದ್ರಲ್ಲೂ ಅಷ್ಟು ನಾಲೆಜ್ ಬರೋದೇ ಇಲ್ಲ. ಸಿನಿಮಾ ಒಂದರಲ್ಲೇ ನಾಲೆಜ್ ಬರೋದು ಅನ್ನೋಷ್ಟು ಫೀಲ್ ಆಗ್ತಾಯಿದೆ. ಯಾಕಂದರೆ 100 ಜನ ಒಂದು ಅಷ್ಟು ಎಫರ್ಟ್ ಹಾಕಿ, ವರ್ಷಾನುಗಟ್ಟಲೆ ಎಫರ್ಟ್ ಹಾಕಿ ಒಂದು ಸಿನಿಮಾ ತೆಗೆದಿರ್ತಾರೆ. ಸೊ ಅದರಿಂದ ಒಳ್ಳೆಯದೇ ತೊಗೊಳ್ತೀನಿ. ಸೊ ಈ ಥರ ಸಿನಿಮಾಗಳು ನೋಡ್ತಾ ಇರ್ತೀನಿ. ಅಣ್ಣವರು, ವಿಷ್ಣುವರ್ಧನ್ ಸರ್ ಆಬ್ವಿಯಸ್ಲಿ ಅದೆಲ್ಲ ಫುಲ್ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಇದು ಮಾಡ್ತಾರೆ. ಆಮೇಲೆ ಬೆಳೆದ್ಮೇಲೆ ದರ್ಶನ್ ಸರ್ದಾಗಿರ್ಬೋದು, ಅಪ್ಪು ಸರ್ದಾಗಿರ್ಬೋದು, KGS ಸರ್ದಾಗಿರ್ಬೋದು, ಎಲ್ಲರದು ನೋಡ್ತೀವಿ ಮೇಡಮ್. ಶಿವಣ್ಣ ಅವ್ರದ್ದು ಎಲ್ಲ ಸಿನಿಮಾಗಳು ನೋಡ್ತೀವಿ. ಎಲ್ಲ ಸಿನಿಮಾಯಿಂದನೂ ಒಳ್ಳೆ ತೊಗೊಳ್ತೀನಿ. ಖುಷಿ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.